ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ರೌಂಡ್ 1 ರಿಸಲ್ಟ್ ಬಂದುಬಿಟ್ಟು ಎಲ್ಲರೂ ಕೂಡ ತಮ್ಮ ತಮ್ಮ ಚಾಯ್ಸಸ್ಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಸೊ ಇವತ್ತು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆಯ ತನಕನೂ ಕೂಡ KEA ಸರ್ವರ್ ಪ್ರಾಬ್ಲಮಿಂದಾಗಿ ತಮ್ಮ ಯಾರ ಚಲನ್ಗಳು ಕೂಡ ಡೌನ್ಲೋಡ್ ಆಗಿಲ್ಲ. ಅದಾದಮೇಲೆ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ ಒಂದು ದಿವಸ KEA ಅವರ ಸರ್ವರ್ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿಲ್ಲ. ಸೊ ಬಟ್ ನಿನ್ನೆ ಸ್ವಲ್ಪ ಹೊತ್ತು ಬೆಳಗ್ಗೆ ಏನು ಯಾರು ಮಾಡ್ಕೊಂಡಿದ್ರು, ಬಟ್ ಒಂದು ಪ್ರಾಬ್ಲಮಲ್ಲಿ ಏನಾಗಿದೆ ಅಂದರೆ KEA ಅವರು ಕ್ಲಾರಿಟಿ ಕೊಡಬೇಕು ಇದ್ರ ಬಗ್ಗೆ. ಮೊದಲು ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆದ ತಕ್ಷಣ ಏನು 2 ತಾಸಿನಲ್ಲಿ ಯೂನಿಯನ್ ಬ್ಯಾಂಕ್ ಅಂತ ಏನು ಆಪ್ಷನ್ ಬಂದಿತ್ತು, ಆ ಯೂನಿಯನ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿ ಅದರ ಚಲನನ್ನು ಡೌನ್ಲೋಡ್ ಮಾಡಿಬಿಟ್ಟು ಅಡ್ಮಿಷನ್ ತೆಗೆದುಕೊಂಡು ಅಂದರೆ ಫೀಸನ್ನು ಪೇ ಮಾಡೋಂತಹ ಯಾವುದೇ ವಿದ್ಯಾರ್ಥಿಗಳ ಒಂದು ಅಪ್ಡೇಟ್ KEA ವೆಬ್ಸೈಟಲ್ಲಿ ಆಗಿಲ್ಲ. ಅಂದರೆ ಇನ್ನೂ ಕೂಡ ಫೀಸ್ ಬ್ಯಾಲೆನ್ಸ್ ಸೊ ಆ್ಯಂಡ್ ಸೊ ಫೀಸ್ ಅಂತಲೇ ತೋರಿಸ್ತಾ ಇದೆ, ಫೀಸ್ ಬ್ಯಾಲೆನ್ಸ್ 0 ಅಂತ ತೋರಿಸ್ತಾ ಇಲ್ಲ. ಅದಕ್ಕೆ ಮೇನ್ ಕಾರಣ ಯೂನಿಯನ್ ಬ್ಯಾಂಕ್ ಮತ್ತು KEA ಏನೋ ಪ್ರಾಬ್ಲಮ್ ಆಗಿದೆ. ಈ ರೀತಿ ಯೂನಿಯನ್ ಬ್ಯಾಂಕ್ ಪ್ರಾಬ್ಲಮ್ ಏನಾದರೂ ನಿಮಗೂ ಕೂಡ ಅಬ್ಸರ್ವ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನೋಡೋಣಂತೆ. ಅಟ್ಲೀಸ್ಟ್ KEA ಅವರಿಗೆ ಈ ಸುದ್ದಿ ಹೋಗಿ ಮುಟ್ಲಿ. ನಾನು ಅವೆಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ದೀನಿ. ಸೊ ನೀವೆಲ್ಲರೂ ಕೂಡ ಹೇಗಿದ್ದರೂ ಗೌರ್ಮೆಂಟ್ ಇನ್ ಪ್ರೈವೇಟ್ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್ ಸಿಕ್ಕಿದ್ರೆ KEAಗೆ ಹೋಗಿಬಿಟ್ಟು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು MBBSದವರು. ಸೊ ಅಂತಹ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕೇಳಿ ಯಾಕೆ ಹೀಗೆ ಆಗಿದೆ, ಅದರ ಸೊಲ್ಯೂಷನ್ ಏನು ಅಂತೇಳಿ ಅಂತ ಹೇಳಿದ್ದೀನಿ. ಯಾಕಂದರೆ ಯೂನಿಯನ್ ಬ್ಯಾಂಕಿನ ಚಲನನ್ನು ನೀವು ನಿಮ್ಮ ಬ್ಯಾಂಕಲ್ಲಿ ತೊಗೊಂಡು ಹೋದಾಗ ಅವರು ಡೆಬಿಟ್ ಕೂಡ ಆಗಿಬಿಟ್ಟಿದೆ, ನಿಮ್ಮ ಒಂದು ಅಕೌಂಟಿಂದ ಡೆಬಿಟ್ ಆಗಿಬಿಟ್ಟಿದೆ. ಸೊ ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿಲ್ಲ ನನಗೆ ಅನಿಸೋ ಪ್ರಕಾರ. ಅದಕ್ಕಾಗಿ ಇನ್ನೂ ಕೂಡ KEA ವೆಬ್ಸೈಟಲ್ಲಿ ಚಲನ್ ಅದು ಅಪ್ಡೇಟ್ ಆಗಿಲ್ಲ. ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರಿಗೆ ಅಡ್ಮಿಷನ್ ಆರ್ಡರ್ ಬರಬೇಕಿತ್ತು, ಅದು ಕೂಡ ಬರ್ತಾ ಇಲ್ಲ. ಇದೇ ಕಾರಣದಿಂದಾಗಿ ಇದು ಯೂನಿಯನ್ ಬ್ಯಾಂಕಿಂದ ಮಾತ್ರ ಆಗಿರುವಂತಹ ಪ್ರಾಬ್ಲಮ್ಮು. ಅದಾಗಿ 3 ತಾಸು ಸರ್ವರ್ ಪೂರ್ತಿ ಡೌನ್ ಮಾಡಿಬಿಟ್ಟು ಮತ್ತೆ HDFC ಬ್ಯಾಂಕನ್ನು ಅವರು ಆ್ಯಡ್ ಮಾಡಿದರು. ಆದರೆ ಯೂನಿಯನ್ ಬ್ಯಾಂಕಿನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ದಯವಿಟ್ಟು KEA ಅವರು ಅದನ್ನು ಸಾಲ್ವ್ ಮಾಡಬೇಕು. ಇನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಸೊ ಇಲ್ಲಿ 2 ಇಂಪಾರ್ಟೆಂಟ್ ನೋಟಿಫಿಕೇಶನ್ ಮತ್ತು 3 ಇಂಪಾರ್ಟೆಂಟ್ ಹಂಚಿಕೆ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಈ ಹಂಚಿಕೆ ಪಟ್ಟಿಯನ್ನು ನೋಡಿ. UG NEET 2024 ಮೆಡಿಕಲ್ ಮೊದಲ ಸುತ್ತಿನ ಹಂಚಿಕೆ ಪಟ್ಟಿ ಇದು. ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಕೊಟ್ಟಿದ್ರು. ಅಂದರೆ ನಿಮಗೆ ಯಾವ್ಯಾವ ರ್ಯಾಂಕಿಗೆ ಯಾವ್ಯಾವ ಸೀಟ್ ಅಲಾಟ್ ಆಗಿದೆ ಅಂಥೇಳಿ ನಿಮಗೆ ಇಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಹೋಗಿಬಿಡ್ತದೆ. ಅದು ಅಲ್ಲದೆ ನಿಮ್ಮ ಪರ್ಟಿಕ್ಯುಲರ್ ಕ್ಯಾಟಗರಿಯಿಂದ ಮೇಲ್ಗಡೆ ನೀವೇನಾದರೂ ಅಪ್ಗ್ರೇಡೇಷನಿಗೆ ಹೋಗ್ತಾ ಇದ್ದೀರಿ ಅಂದರೆ ಎಷ್ಟು ಜನ ಆ ಕ್ಯಾಟಗರಿಯವರು ಇದ್ದಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ. ಸೊ ಇದು ಕಂಪ್ಲೀಟ್ ಮೆಡಿಕಲ್ ಈವನ್ ನಿಮಗೆ ಅದರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈವನ್ PH ಸೀಟ್ ಯಾರ್ಯಾರಿಗೆ ಅಲಾಟ್ ಆಗಿದೆ ಅನ್ನೋದನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಸ್ಪೆಷಲ್ ಕ್ಯಾಟಗರಿ PH ಇವೆಲ್ಲವನ್ನು ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಎರಡನೇದಾಗಿ ನಿಮಗೆ ಡೆಂಟಲ್ ಹಂಚಿಕೆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ, ಯಾವ್ಯಾವ ಡೆಂಟಲ್ ಕಾಲೇಜಲ್ಲಿ ಯಾವ್ಯಾವ ರೀತಿ ಇದೆ ಅಂತೇಳಿ. ಅದೇ ರೀತಿ ಆಯುಷ್ ಹಂಚಿಕೆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ 2 ನೋಟಿಫಿಕೇಷನನ್ನು ಕೊಟ್ಟಿರುವಂಥದ್ದು. ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸಿಗೆ ಸಂಬಂಧಪಟ್ಟ ಹಾಗೆ, ಇದು ಕಾಮನ್ ನೋಟಿಫಿಕೇಷನ್. ಇದನ್ನು ಪ್ರತಿ ವರ್ಷ ಅವರು ಹೇಳ್ತಾರೆ. ಅದೇನು ಹೇಳ್ತಾರೆ ಅಂತ ಅಂದರೆ, ಇದನ್ನು ಇಲ್ಲಿರೋದನ್ನೆಲ್ಲ ಹೇಳೋದಿಲ್ಲ ನಾನು, ಬ್ರೀಫ್ ಆಗಿ ನಿಮಗೆ ಹೇಳಬೇಕು ಅಂತ ಇದ್ದರೆ, ಕರ್ನಾಟಕದ ಸ್ಟೇಟ್ ಮೆಡಿಕಲ್ ರೂಲ್ಸ್ ಪ್ರಕಾರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವೆಲ್ಲವೂ ಕೂಡ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಮೆನ್ಷನ್ ಆಗಿರೋ ಹಾಗೇ ಇರಬೇಕು. ಮತ್ತು ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸ್ ಆಗಲಿ ಅಥವಾ ಡುಪ್ಲಿಕೇಟ್ ಆಗಲಿ ಅಥವಾ ಫೋರ್ಜರಿ ಮಾಡಿರುವಂಥ ಡಾಕ್ಯುಮೆಂಟ್ಸನ್ನು ನೀವು ತೆಗೆದುಕೊಂಡು ಬರಬಾರ್ದು. ಹಾಗೇನಾದರೂ ಕಂಡು ಬಂದರೆ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಮುಂದಿನ ರೌಂಡಿಗೆ ಕನ್ಸಿಡರ್ ಮಾಡ್ತೀವಿ ಅಲಾಟ್ಮೆಂಟಿಗೆ ಅಂತೇಳಿ ಹೇಳಿರುವಂಥದ್ದು. ಸೊ ಈ ಒಂದು ನೋಟಿಫಿಕೇಷನ್ ಏನಿದೆ ಇದು ಪ್ರತಿ ವರ್ಷ ಸೇಮ್ ಇರ್ತದೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ನಿಮಗಿಲ್ಲ. ಇನ್ನು ಒರಿಜಿನಲ್ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಿಮ್ಮ ಫ್ರಾಡ್ ಅಂತ ಅನಿಸಿದರೆ, ಫೋರ್ಜರಿ ಅಂತ ಅನಿಸಿದರೆ, ಸೊ ಕ್ರಿಮಿನಲ್ ಕೇಸನ್ನು ಹಾಕ್ತೀವಿ, ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಲರೂ ಮಾಡಬೇಕಾಗಿರೋದೆ. ಎರಡನೇದಾಗಿ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಒಂದು, ಅದು ಏನಂತಂದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡಂತಹ ವೈದ್ಯಕೀಯ ವಿದ್ಯಾರ್ಥಿಗಳು, ವೈದ್ಯಕೀಯ ಸೀಟುಗಳು ಅಂದರೆ MBBS ಸೀಟನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಯಾರ್ಯಾರು ಒರಿಜಿನಲ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು, ಯಾರ್ಯಾರು ಮಾಡಬಾರ್ದು, ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳಿರುವಂಥದ್ದು. ಇಲ್ಲಿ ನೋಡಿ ಭಾಳ ನೀಟಾಗಿ ಹೇಳಿರುವಂಥದ್ದು, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬೀನ್ ಅಲಾಟೆಡ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಆರ್ ಪ್ರೈವೇಟ್ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಅಂದರೆ ನಿಮಗೆ ಗೌರ್ಮೆಂಟ್ ಇನ್ ಪ್ರೈವೇಟ್, ಪ್ರೈವೇಟ್ ಇನ್ ಪ್ರೈವೇಟ್ ಇವೆರಡು ಕ್ಯಾಟಗರಿಯ ವಿದ್ಯಾರ್ಥಿಗಳು ಮಾತ್ರ
ಚಾಯ್ಸ್ 1 ತೆಗೆದುಕೊಂಡರೆ ಮಾತ್ರ, ಚಾಯ್ಸ್ 2ದವರಿಗೆ ಇನ್ನೂ ಹೇಳಿಲ್ಲ, ಚಾಯ್ಸ್ 1 ತೆಗೆದುಕೊಂಡ್ರೆ ಅವರು ಕೆಳಗೆ ಕಾಣಿಸುವಂತಹ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು KEAಗೆ 2ನೇ ತಾರೀಕಿನಿಂದ 4ನೇ ತಾರೀಕಿನ ಒಳಗಾಗಿ ಹೋಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತದೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಹಾಗಾದರೆ ನೋಡಿ, ಚಾಯ್ಸ್ 1 ತೆಗೆದುಕೊಂಡಂತಹ ಪ್ರಿಂಟೌಟ್, ಮೊದಲನೇದಾಗಿ KE ಅವರೇ ಮೊದಲು ನೀವು ಚಾಯ್ಸ್ 1 ತೆಗೆದುಕೊಂಡ ಮೇಲೆ ಪ್ರಿಂಟ್ ಮೈ ಚಾಯ್ಸ್ ಅಂತ ಏನಿದೆ ಆ ಲಿಂಕನ್ನು ಆ್ಯಕ್ಟಿವ್ ಮಾಡಿ. ಪಾಪ ಎಷ್ಟೋ ವಿದ್ಯಾರ್ಥಿಗಳಿಗೆ ಚಾಯ್ಸ್ 1 ಪ್ರಿಂಟೌಟೇ ಬರ್ತಾ ಇಲ್ಲ, ಆದರೂ ನಾನು ಹೇಳಿದ್ದೀನಿ. ಸೊ ಆ ಚಾಯ್ಸ್ 1 ಹಾಕಿದ ತಕ್ಷಣ ಏನು ಮೊದಲ ಪೇಜ್ ಕಾಣಿಸ್ತದೆ ಪ್ರಿಂಟ್ ಮೈ ಚಾಯ್ಸ್ ಅಂತ ಇರುವಂಥದ್ದು, ಅದನ್ನೇ ನೀವು ಕಂಟ್ರೋಲ್ P ಅಂತ ಮಾಡಿಬಿಟ್ಟು PDF ಆಗಿ ಡೌನ್ಲೋಡ್ ಮಾಡಿಕೊಂಡು ಅದನ್ನೇ ಪ್ರಿಂಟ್ ತೊಗೊಂಡೋಗಿ. KEಯಲ್ಲಿ ಯಾರಾದರೂ ಇದ್ರ ಬಗ್ಗೆ ಕೇಳಿದರೆ ಹೇಳಿ ಅವರಿಗೆ ಚೆನ್ನಾಗಿ. ಸೊ ಪ್ರಿಂಟೇ ಬರ್ತಾ ಇಲ್ಲ, ನಾ ಏನು ಮಾಡಬೇಕಂತೇಳಿ. ಎರಡನೇದಾಗಿ UG NEET 2024 ಸ್ಕೋರ್ ಕಾರ್ಡ್ ಮತ್ತು ಅಡ್ಮಿಟ್ ಕಾರ್ಡ್, KEA ವೆರಿಫಿಕೇಷನ್ ಸ್ಲಿಪ್ 2 ಕಾಪಿ, ಫೀಸ್ ಪೇಡ್ ರಿಸಿಪ್ಟ್. ಫೀಸ್ ಪೇಡ್ ಅಂದರೆ ನೋಡಿ, ನೀವು ಆನ್ಲೈನಲ್ಲಿ ಪೇ ಮಾಡಿದರೆ ನಿಮಗೆ ಯಾವುದೇ ರೀತಿ ರಿಸಿಪ್ಟ್ ಕರೆಕ್ಟಾಗಿ ಬರ್ತಾ ಇಲ್ಲ. ನೀವೇನು ಗೂಗಲ್ ಪೇ ಫೋನ್ಪೇ ಮಾಡಿರ್ತೀರಿ ಅದರದ್ದೇ ಒಂದು ಸ್ಕ್ರೀನ್ಶಾಟನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡ್ಕೊಂಡು ಹೋಗಿ. ಬಟ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಹೋದರೆ ಚಲನ್ನಲ್ಲಿ 3 ಕಾಪಿ ಇರ್ತದೆ. ಒಂದು ಸ್ಟೂಡೆಂಟ್ ಕಾಪಿ, ಬ್ಯಾಂಕ್ ಕಾಪಿ, ಕಾಲೇಜ್ ಕಾಪಿ. ನೀವು ಬ್ಯಾಂಕ್ ಕಾಪಿ ಬ್ಯಾಂಕ್ ಅವ್ರು ಇಟ್ಕೋತಾರೆ, ಕಾಲೇಜ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿಯನ್ನು ನೀವು ಇಲ್ಲಿ ತೆಗೆದುಕೊಂಡು ಹೋಗಬೇಕು. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಸ್ ಪರ್ ವೆರಿಫಿಕೇಷನ್ ಸ್ಲಿಪ್ ತೊಗೊಂಡೋಗಿ. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ಲು, ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮೀಡಿಯಮು, ಲಿಂಗ್ವಿಸ್ಟಿಕ್ ಬಸ್ ಸರ್ಟಿಫಿಕೇಟು, ರಿಲಿಜಿಯಸ್ ಮೈನಾರಿಟಿ ಇವೆಲ್ಲ ತೊಗೊಂಡು ಹೋಗಬೇಕು. Annexure 1 ತೊಗೊಂಡೋಗಿ, Annexure 9 ರೂರಲ್ ಬಾಂಡ್ ತೊಗೊಂಡೋಗಿ. ಓಕೆ, Annexure 1 ಮತ್ತು Annexure 9 ಒಂದು ಒಂದು PDF ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅನುಬಂಧ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ Annexure 1 and 9 ಸಿಗ್ತದೆ. ESI ಕಾಲೇಜ್ ಅಲಾಟ್ ಆದವರು ESI ಅನುಬಂಧವನ್ನು ತೆಗೆದುಕೊಂಡು ಹೋಗಬೇಕು. ಅದು ESI ಗೌರ್ಮೆಂಟ್ ಆಗಿರೋದ್ರಿಂದ ನಿಮಗೆ KEAಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ರೂರಲ್ ಬಾಂಡನ್ನು ಮಾಡಿಸ್ಕೊಂಡು ಹೋಗಬೇಕು. ಇದನ್ನು ನೀವು 100 ರೂಪೀಸ್ ಈ ಸ್ಟಾಂಪ್ ಪೇಪರಲ್ಲಿ ಸೊ ಆ್ಯಸ್ ಇಟ್ ಈಸ್ ಟೈಪ್ ಮಾಡಿಸ್ಬಿಟ್ಟು ಅದಕ್ಕೆ ನೋಟ್ರಿಯನ್ನು ಮಾಡಿಸ್ಬಿಟ್ಟು ತೊಗೊಂಡು ಹೋಗಬೇಕು. ನಿಮ್ಮ ಸ್ಟೆಪ್ಸ್ ಹೇಗಿರ್ತದೆ ಅಂದರೆ, ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ, ಫೀಸನ್ನು ಪೇಮೆಂಟ್ ಮಾಡ್ತೀರಿ, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಡಿಪಾಸಿಟ್ ಮಾಡಿದ ಮೇಲೆ ಸೊ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೋತೀರಿ ಅಥವಾ ಅಲ್ಲಿಯೇ ಕೊಟ್ಟರೆ ತೊಗೊಂಡು ಬರ್ತೀರಿ. ಅದಾದಮೇಲೆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋತೀರಿ. ಬಹಳ ಇಂಪಾರ್ಟೆಂಟು, ರಿಪೋರ್ಟ್ ಮಾಡ್ಕೊಂಡ್ಮೇಲೆ ವಾಪಸ್ KEA ವೆಬ್ಸೈಟ್ಗೆ ಬಂದುಬಿಟ್ಟು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಅಲ್ಲಿ ಜಾಯ್ನಿಂಗ್ ಸ್ಟೇಟಸನ್ನು ಅಪ್ಡೇಟ್ ಮಾಡಬೇಕು. ಇನ್ನು ಯಾರ್ಯಾರಿಗೆ ಪ್ಯೂರ್ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಮತ್ತು ಗೌರ್ಮೆಂಟ್ NRI ಮತ್ತು ಅದರ್ಸ್ ಸೀಟ್ ಅಂದರೆ ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ, ಅಂಥವ್ರು ಏನು ಮಾಡಬೇಕು? ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ನೀವು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಬೇಕು. ನೋಡಿ, ನಿಮಗೆ ದಂತವೈದ್ಯಕೀಯ ಇರ್ಬೋದು ಅಂದರೆ BDS, ಆಯುಷ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ನ್ಯಾಚುರೋಪತಿ ಅಥವಾ ಕೃಷಿ ವಿಜ್ಞಾನ ಅಥವಾ ವೆಟರ್ನರಿ, ಯೋಗ ನ್ಯಾಚುರೋಪತಿ ಆ್ಯಂಡ್ BSc ನರ್ಸಿಂಗ್, B ಫಾರ್ಮಾ, ಬಾರ್ಮಾಡಿ, ಡೆಂಟಲ್, ಆಯುಷ್ ಇವೆಲ್ಲರೂ ಕೂಡ ನೀವು KEAಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೋಡಿ, ನೀಡ್ ನಾಟ್ ಸಬ್ಮಿಟ್ ದ ಒರಿಜಿನಲ್ಸ್ ಅಟ್ KEA. ನೆನ್ಪಿಟ್ಕೊಳ್ಳಿ, ನೀವೆಲ್ಲರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ರಿಸ್ಪೆಕ್ಟಿವ್ ಕಾಲೇಜಿಗೆ ತೊಗೊಂಡು ಹೋಗಬೇಕು, ಕಾಲೇಜಲ್ಲೇ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ರೈಟ್? ಅದಾದಮೇಲೆ ಯಾರ್ಯಾರು ಇದೆಲ್ಲ ನೀವು ಕೊಡಲೇಬೇಕು. ಯಾರ್ಯಾರು ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಸೀಟ್ ಪಡ್ಕೊಂಡಿರ್ತೀರಿ ಅಂದರೆ ಅದು ಗೌರ್ಮೆಂಟ್ ಇರ್ಬೋದು, ಗೌರ್ಮೆಂಟ್ ಇನ್ ಪ್ರೈವೇಟ್ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್. ಸೊ ನೀವಿಲ್ಲಿ ಕಡ್ಡಾಯ ಗ್ರಾಮೀಣ ಸೇವೆ ಬಾಂಡ್ಗಳನ್ನು ಕೊಡಲೇಬೇಕು, ಅಂದರೆ ರೂರಲ್ ಸರ್ವಿಸದ್ದು. ಬಟ್ ಗೌರ್ಮೆಂಟ್ ಸಿಕ್ಕವರು ಮಾತ್ರ ಕಾಲೇಜಿಗೆ ಡೈರೆಕ್ಟಾಗಿ ಹೋಗ್ತೀರಿ, KEAಗೆ ಹೋಗೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಯಾರ್ಯಾರಿಗೆ NRI ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಿದೆ ಅಂಥವರು ಕೂಡ KEAಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಸೀದಾ ಕಾಲೇಜಿಗೆ ಹೋಗಿಬಿಟ್ಟು ನಿಮ್ಮ ಎಲ್ಲ ದಾಖಲೆಗಳನ್ನು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಸೊ ಕಡ್ಡಾಯ ರೂರಲ್ ಸರ್ವಿಸ್ ಬಾಂಡ್ ಇವೆಲ್ಲವನ್ನು ಅಲ್ಲೇ ಕೊಟ್ಟು ಬರಬೇಕು. ನಿಮಗೆ ಫ್ಲೋ ಚಾರ್ಟ್ ಏನು ಅಥವಾ ಸ್ಟೆಪ್ಸ್ ಏನು ಅಂದರೆ, ಚಾಯ್ಸ್ 1 ಪ್ರಿಂಟೌಟ್ ಮಾಡ್ಕೋತೀರಿ, ಫೀಸ್ ಪೇಮೆಂಟ್ ಮಾಡ್ತೀರಿ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಂಡು ಅಲ್ಲೇ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಕಾಲೇಜನ್ನು ಎಂಟರ್ ಆಗಿದ್ದೀನಿ ಅಂದರೆ ಕಾಲೇಜ್ ಜಾಯ್ನಿಂಗ್ ಆಗಿದ್ದೀನಿ ಅನ್ನೋದನ್ನು KEA ಪೋರ್ಟಲ್ದಲ್ಲಿ ಎಂಟರ್ ಮಾಡಬೇಕು. ಇದು ನಿಮ್ಮ ಸ್ಟೆಪ್ಸ್ ಗೊತ್ತಿರಲಿ. ಸೊ ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಸಿಕ್ಕವರು ಇಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಮತ್ತು NRI ಅದರ್ಸ್ ಮ್ಯಾನೇಜ್ಮೆಂಟ್ ಸಿಕ್ಕವರು ಇಷ್ಟು ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು. ಇದರ ಜೊತೆಗೆ ಬೇರೆ ಬೇರೆ ಕಾಲೇಜಸ್ಗಳಲ್ಲಿ ಬೇರೆ ಬೇರೆ ರೀತಿಯ ಡಾಕ್ಯುಮೆಂಟ್ಸ್ಗಳಿರ್ತದೆ. ಆ ಡಾಕ್ಯುಮೆಂಟ್ಸನ್ನು ನೀವು ಆ ಕಾಲೇಜಿನ ವೆಬ್ಸೈಟಿಗೆ ಭೇಟಿ ಕೊಡಿ. ಎಲ್ಲ ಕಾಲೇಜವರು ಕೊಟ್ಟಿಲ್ಲ, ಆಲ್ಮೋಸ್ಟ್ ಗೌರ್ಮೆಂಟ್ ಕಾಲೇಜವರು ಕೊಟ್ಟಿದ್ದಾರೆ.
ಬಟ್ ಪ್ರೈವೇಟ್ ಕಾಲೇಜವರು ಕೊಟ್ಟಿಲ್ಲ. ಸೊ ಎಲ್ಲ ಪ್ರೈವೇಟ್ ಕಾಲೇಜರು ಕೊಟ್ಟಿಲ್ಲ. ನೀವು ಗೌರ್ಮೆಂಟ್ ಕಾಲೇಜನ್ನು ಅಲಾಟ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಕಾಲೇಜ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅದರಲ್ಲಿ ಡಾಕ್ಯುಮೆಂಟ್ಸ್ ಯಾವ್ಯಾವ್ದು ಬೇಕು ಅನ್ನೋದು ಕೊಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ಸನ್ನು ನೀಟಾಗಿ ಹೊಂದಿಸ್ಕೊಂಡು ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ತೊಗೊಳ್ಬೇಕು. ಸೊ ಇದಿಷ್ಟು ನೀವು ಮಾಡಬೇಕಾಗಿರೋದು. ಸೊ ಇದಿಷ್ಟು ನಾನು ಹೇಳಬೇಕಾಗಿರೋದು. ಆಲ್ರೆಡಿ ಚಾಯ್ಸ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದೀರಿ, ವರಿ ಮಾಡ್ಕೋಬೇಡಿ. ನೀವು ಇವತ್ತು ಚಾಯ್ಸ್ ಎಂಟ್ರಿಯನ್ನು ಮಾಡಿ ಡೌನ್ಲೋಡ್ ಮಾಡಿಕೊಂಡ್ರು ನಾಳೆ ನಾಡಿದ್ದು ಪೇ ಮಾಡ್ಬೋದು. ಸೊ ಇದಕ್ಕೆ ಲಾಸ್ಟ್ ಡೇಟ್ ಏನಂತ ಅಂತಂದರೆ ಇದಕ್ಕೆ ಇನ್ನೊಂದು ಕೂಡ ಇಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ 4ನೇ ತಾರೀಕು ತನಕ ಟೈಮ್ ಇದೆ. ಅದಾದಮೇಲೆ ಚಾಯ್ಸನ್ನು ಹಾಕೋದಕ್ಕೆ 3ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. 3ನೇ ತಾರೀಕು ಅಪ್ ಟು ನೈಟ್ 11:59 PM. ಪೇಮೆಂಟ್ ಮಾಡೋದಕ್ಕೆ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡೋದಕ್ಕೆ 4ನೇ ತಾರೀಕು ಸಂಜೆ 4 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 5ನೇ ತಾರೀಕು 5:30 ತನಕ ಟೈಮನ್ನು ಕೊಟ್ಟಿದ್ದಾರೆ. ಬಟ್ ಇವರ ಒಂದು ಸಾಫ್ಟ್ವೇರಲ್ಲಿ ಆಗಿರುವಂತಹ ಡಿಲೇಯಿಂದಾಗಿ ಡೆಫಿನೆಟ್ಲಿ ಇದು ಎಕ್ಸ್ಟೆಂಡ್ ಆಗಬೇಕು, ಆಗಲೇಬೇಕು, ಆಗ್ತದೆ ನೋಡೋಣಂತೆ. ಬಟ್ ಅದು ಆಗ್ತದೆ ಅಂತ ಕಾಯ್ಕೋತ ಕೂತ್ಕೊಳ್ಳೋದು ಬೇಡ, ನಮ್ಮ ಕೆಲಸವನ್ನು ನಾವು ಮೊದಲು ಮಾಡೋಣಂತೆ. ಸೊ ಇದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಅಂತಂದರೆ, ಸೊ ಅಡ್ಮಿಷನಿಗೆ ಹೋಗಬೇಕಾದ್ರೆ ನಾಳೆ ಲಾಸ್ಟ್ ಡೇಟ್ ಇದೆ ಅಂತಂದರೆ ಅಟ್ಲೀಸ್ಟ್ 1 ಡೇ ಅಥವಾ 2 ಡೇ ಮೊದಲೇ ಹೋಗಿಬಿಟ್ಟು ನೀವು ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ದಿವಸ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಡೇ ಟೈಮ್ ಸಿಗ್ತದೆ ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.